ನಮಸ್ಕಾರ, ನಾನು ಅಮೃತ ವರ್ಷಿಣಿ. ಒಂದು ಸಿಂಪಲ್ ಎಟಿಎಂ ವಿತ್ಡ್ರಾಲ್ ಒಂದು ಬ್ಯಾಂಕಿಗೆ 30% ಹೆಚ್ಚಿಗೆ ಹಣವನ್ನ ವಾಪಸ್ ಕಸ್ಟಮರ್ಗೆ ಪಾವತಿ ಮಾಡುವಂತಹ ಪರಿಸ್ಥಿತಿಯನ್ನ ತಂದೊಡ್ಡಿದೆ. ಹೇಗೆ? ಒಬ್ಬ ವ್ಯಕ್ತಿ 2017 ಫೆಬ್ರವರಿ 18ನೇ ತಾರೀಕು ಗುಜರಾತ್ನ ಸೂರತ್ನ ಒಂದು ಎಟಿಎಂ ನಲ್ಲಿ 10,000 ಹಣವನ್ನ ವಿತ್ಡ್ರಾ ಮಾಡ್ಲಿಕ್ಕೆ ಹೋಗ್ತಾರೆ. ಎಟಿಎಂ ಮಷಿನ್ಗೆ ಕಾರ್ಡ್ ಇನ್ಸರ್ಟ್ ಮಾಡ್ತಾರೆ, ಪಿನ್ ಎಂಟರ್ ಮಾಡ್ತಾರೆ, ಬಟ್ ಹಣ ಡಿಸ್ಪೆನ್ಸ್ ಆಗೋದಿಲ್ಲ ಮಷೀನ್ ಇಂದ. ರೆಸಿಪ್ಟ್ ಕೂಡ ಅವ್ರಿಗೆ ಸಿಗೋದಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಅವ್ರ ಮೊಬೈಲಿಗೆ ಮೆಸೇಜ್ ಬರುತ್ತೆ, ನಿಮ್ಮ ಬ್ಯಾಂಕಿಂದ 10,000 ಹಣ ಕಡಿತವಾಗಿದೆ, ಡೆಬಿಟ್ ಆಗಿದೆ ಅಂತ. ಸೊ ಅಫ್ಕೋರ್ಸ್ ಆ ವ್ಯಕ್ತಿ ಶಾಕ್ ಆಗೇ ಆಗ್ತಾರೆ. ಸೊ ಈ ವ್ಯಕ್ತಿ ಬ್ಯಾಂಕ್ ಆಫ್ ಬರೋಡಾದ ಅಕೌಂಟ್ ಹೋಲ್ಡರ್. SBI ಬ್ಯಾಂಕ್ ನ ಒಂದು ಎಟಿಎಂ ನಲ್ಲಿ ಅಮೌಂಟ್ ವಿತ್ಡ್ರಾ ಮಾಡ್ಕೊಳ್ಳಿಕ್ ಹೋಗಿರ್ತಾರೆ. ಸೊ ಇದಾದ್ಮೇಲೆ ಏನ್ ಮಾಡ್ತಾರೆ, 18ನೇ ತಾರೀಕು ಈ ಒಂದು ಸಿನಾರಿಯೋ ಆಗತ್ತೆ. 21ನೇ ತಾರೀಕು ಫೆಬ್ರವರಿ ಅವರು ದುಂಬಾಲ್ ಬ್ಯಾಂಕ್ ಬ್ರಾಂಚ್ ಅನ್ನ ವಿಸಿಟ್ ಮಾಡ್ತಾರೆ, ರಿಟರ್ನ್ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಜೊತೆವಾಗಿ ಮಾರ್ಚ್ ಇಂದ ಮೇ ವರೆಗೂ ಈ ಕಂಪ್ಲೇಂಟ್ ಅಟೆಂಪ್ಟ್ಸ್ ನಡೀತಾನೆ ಹೋಗುತ್ತೆ. ರಿಪೀಟೆಡ್ ರಿಟರ್ನ್ ಕಂಪ್ಲೇಂಟ್ಸ್ ಅನ್ನ ಕೊಡ್ತಾರೆ, ಕೌಂಟ್ಲೆಸ್ ಇಮೇಲ್ಸ್ ಅನ್ನ ಸೆಂಡ್ ಮಾಡ್ತಾರೆ ಬ್ಯಾಂಕ್ಗೆ. RBI ಹಾಗೆ ಬ್ಯಾಂಕ್ಗೆ ಸಂಬಂಧಪಟ್ಟ ಬೇರೆ ಅಥಾರಿಟೀಸ್ಗೂ ಕೂಡ ಕಂಪ್ಲೇಂಟ್ ಅನ್ನ ಮಾಡ್ತಾರೆ, ಬಟ್ ನೋ ಯೂಸ್. ಇದರೊಟ್ಟಿಗೆ SBI ಬ್ಯಾಂಕ್ಗೆ ಇವರು ಒಂದು RTI ರಿಕ್ವೆಸ್ಟ್ ಅನ್ನ ಕೂಡ ಫೈಲ್ ಮಾಡ್ತಾರೆ ಟು ಗೆಟ್ ದ CCTV ಫುಟೇಜ್. ಅಮೌಂಟ್ ಅವ್ರ ಕೈ ಸೇರಿಲ್ಲ ಅನ್ನೋದು CCTV ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಆ ಫುಟೇಜ್ಗೂ ಕೂಡ ರಿಕ್ವೆಸ್ಟ್ ಮಾಡ್ತಾರೆ, ಬಟ್ ಅದು ಕೂಡ ನೋ ಯೂಸ್. ಸೊ ಫೈನಲಿ 2017 ಡಿಸೆಂಬರ್ ನಲ್ಲಿ, ಘಟನೆ ಆಗಿದ್ದು ಫೆಬ್ರವರಿ, ಡಿಸೆಂಬರ್ ನಲ್ಲಿ ಕನ್ಸ್ಯೂಮರ್ ಫೋರಂ ನ ರೀಚ್ ಆಗ್ತಾರೆ ಈ ವ್ಯಕ್ತಿ. ಹಿಯರಿಂಗ್ ಆರಂಭ ಆಗತ್ತೆ. ಹಿಯರಿಂಗ್ ಸಂದರ್ಭದಲ್ಲಿ ಬ್ಯಾಂಕ್ ಆಫ್ ಬರೋಡಾ ಏನ್ ಹೇಳುತ್ತೆ ಅಂತಂದ್ರೆ, ನಮ್ಮ ರೆಕಾರ್ಡ್ಸ್ ಅಲ್ಲಿ ಅಮೌಂಟ್ ಸಕ್ಸಸ್ಫುಲ್ ಆಗಿ ಡೆಬಿಟ್ ಆಗಿದೆ ಅಂತ ಬಂದಿದೆ, ಅಂಡ್ ಮೋರ್ ಓವರ್ ಎಟಿಎಂ ಮಷೀನ್ SBI ಅವ್ರದ್ದು, ಸೊ ನಾವ್ ಇದಕ್ಕೆ ರೆಸ್ಪಾನ್ಸಿಬಲ್ ಅಲ್ಲ ಅನ್ನೋದಾಗಿ ಹೇಳ್ತಾರೆ. ಆದ್ರೆ ಕನ್ಸ್ಯೂಮರ್ ಕಮಿಷನ್ ಈ ಒಂದು ವಾದವನ್ನ ಡಿಸ್ಮಿಸ್ ಮಾಡುತ್ತೆ. ಸೊ ಕನ್ಸ್ಯೂಮರ್ ಕಮಿಷನ್ ಫೈನಲ್ ಆರ್ಡರ್ ಅನ್ನ ಪಾಸ್ ಮಾಡುತ್ತೆ. ಬ್ಯಾಂಕ್ ಆಫ್ ಬರೋಡಾಗೆ ಇಷ್ಟು ವರ್ಷಗಳ ಕಾಲ ನೀವು ಡಿಲೇ ಮಾಡ್ತಾ ಬಂದಿದ್ದೀರಾ, ಇನಿಷಿಯಲ್ 10,000 ಅಮೌಂಟ್ ಅನ್ನ ಆ ವ್ಯಕ್ತಿಗೆ ರೀಫಂಡ್ ಮಾಡಬೇಕು ವಿತ್ 9% ಆನ್ಯುವಲ್ ಇಂಟ್ರೆಸ್ಟ್. 9 ವರ್ಷದ ಡಿಲೇಗೆ ಇಂಟ್ರೆಸ್ಟ್ ಆಡ್ ಆಗುತ್ತೆ, ಹಾಗೆ 100 ರೂಪಾಯಿಯ ಪೆನಾಲ್ಟಿ ಕೂಡ ಆಡ್ ಆಗಿ 3,28,800 ರೂಪಾಯಿಯನ್ನ ಬ್ಯಾಂಕ್ ಆಫ್ ಬರೋಡಾ ಆ ವ್ಯಕ್ತಿಗೆ ರೀಫಂಡ್ ಮಾಡಬೇಕಾದಂತಹ ಪರಿಸ್ಥಿತಿ ಬಂದೋದತ್ತೆ. ಆರ್ಡರ್ ಅನ್ನ ಕನ್ಸ್ಯೂಮರ್ ಕಮಿಷನ್ ಪಾಸ್ ಮಾಡುತ್ತೆ. ಒಂದು ಸಿಂಪಲ್ ಎಟಿಎಂ ಟೆಕ್ನಿಕಲ್ ಗ್ಲಿಚ್ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕಿಗೆ 30% ಹೆಚ್ಚಿನ ಅಮೌಂಟ್ ಅನ್ನ ಕಾಸ್ಟ್ ಮಾಡಿದೆ. ನಿಮಗೂ ಈ ರೀತಿ ಏನಾದ್ರೂ ಗ್ಲಿಚ್ ಆಗಿದ್ರೆ ಐ ಥಿಂಕ್ ನಿಮ್ಗೆ ಗೊತ್ತಾಗಿರತ್ತೆ ಏನ್ ಮಾಡ್ಬೇಕು ಅಂತ. ಬ್ಯಾಂಕ್ ಅನ್ನು ವಿಸಿಟ್ ಮಾಡಿ 5 ದಿನದಲ್ಲಿ ಅವ್ರು ರೀಫಂಡ್ ಮಾಡಬೇಕು. ಮಾಡಿಲ್ಲ ಅಂದ್ರೆ ಈ ರೀತಿಯ ಲೀಗಲ್ ಕಾನ್ಸಿಕ್ವೆನ್ಸಸ್ ಅನ್ನ ಬ್ಯಾಂಕ್ ಫೇಸ್ ಮಾಡಬೇಕಾಗತ್ತೆ.